ನಮಸ್ಕಾರ, ಎಲ್ಲರೂ ಹೇಗಿದ್ದೀರಿ? ಸೊ ಇವತ್ತು ನಾವು ಅಡುಗೆ ರೂಮಿಗೆ ಬೆಳಗ್ಗೆ ಧಾವಿಸಿದಾಗ ಅಲ್ಲಿ ಅಜ್ಜಿ ಕಡಲೆ ಪುಂಡಿಗೆ ರೆಡಿ ಮಾಡ್ತಾಯಿದ್ರು. ಏನಿದು ಕಡಲೆ ಪುಂಡಿ, ನಮ್ಮನೆ ಹೊಸ ಸ್ಪೆಷಲ್ಲಾ ಅಂತ ಕೇಳಿ ಅದನ್ನು ಹೆಂಗೆ ಮಾಡೋದು ಅಂತ ಕಲ್ತ್ಕೊಂಡ್ವಿ. ಸೊ ನಿಮಗೂ ಕೂಡ ಹೇಳ್ಕೊಡ್ತೀವಿ ನೋಡಿ. ಮೊದಲು ಅಕ್ಕಿಯನ್ನು 3-4 ಗಂಟೆ ನೆನೆ ಹಾಕಬೇಕು. ಕಡಲೆಯನ್ನು ಕೂಡ ಅದೇ ರೀತಿ 3-4 ಗಂಟೆ ನೆನೆ ಹಾಕಬೇಕು. ಅದಾದಮೇಲೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಗ್ರೈಂಡರಿಗೆ ಹಾಕಬೇಕು, ಚಂದ ರುಬ್ಬಿಕೊಳ್ಬೇಕು. ಸೊ ಬದಿಯಲ್ಲಿ ಕಡಲೆಯನ್ನು ಹಾಗೆ ಇಟ್ಕೋಬೇಕು, ನೆನೆ ಹಾಕಿರ್ತೀವಲ್ಲ ಹಾಗೆ ಇಟ್ಕೋಬೇಕು. ಸೊ ಅಕ್ಕಿ ರುಬ್ಬಿ ಚಂದ ನೈಸ್ ಆಗೋ ತನಕ ಅದನ್ನು ಗ್ರೈಂಡರಲ್ಲಿ ರುಬ್ಬಲಿಕ್ಕೆ ಬಿಡಬೇಕು. ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಒಂದು 5-10 ನಿಮಿಷ ಗ್ರೈಂಡ್ ಮಾಡ್ಕೋಬೇಕು. ಅದರ ಜೊತೆಗೆ ಕಡಲೆಯನ್ನು ನೆನೆ ಹಾಕಿದ್ವಲ್ಲ, ಅದನ್ನು ಇಡ್ಲಿ ಮಾಡುವಂತಹ ಪಾತ್ರೆಯಲ್ಲಿ ನಾವು ಕಡುಬು ಕೂಡ ಮಾಡ್ತೇವೆ. ಸೊ ಅದೇ ಪಾತ್ರೆಯಲ್ಲಿ ಅಡಿಯಲ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಇಟ್ಕೋಬೇಕು. ಸೊ ಮುಂದೆ ಒಂದು ಬಾಣಲಿಗೆ ತೆಂಗಿನಕಾಯಿ ಎಣ್ಣೆ ಯೂಸ್ ಮಾಡಿದ್ದೀವಿ. ಸೊ ಗ್ರೈಂಡರಿಂದ ತೆಗೆದಂತಹ ರುಬ್ಕೊಂಡಿರುವಂತಹ ಆ ಹಿಟ್ಟನ್ನು ಎಣ್ಣೆ ಹಾಕಿರುವಂತಹ ಬಾಣಲಿಗೆ ತೆಗೆದು, ಅದಾದಮೇಲೆ ಒಂದು ಸರ್ಪ್ರೈಸ್ ಕಾದಿದೆ. ಏನು ಮಾಡಬೇಕು ಗೊತ್ತಾ? ಮತ್ತೆ ಅದರಲ್ಲೂ ಕೆಲಸ ಇದೆ. ಸೊ ಅದನ್ನು ಚೆನ್ನಾಗಿ ಹಿಟ್ಟನ್ನು ತೆಗೆದುಕೊಳ್ಬೇಕು ಗ್ರೈಂಡರಿಂದ. ಅದಾದಮೇಲೆ ಬಾಣಲೆಯನ್ನು ಬಿಸಿ ಆಗಲಿಕ್ಕೆ ಬಿಡಬೇಕು. ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕಲಸಿಕೊಳ್ಬೇಕು. ಅದು ಹಿಟ್ಟು ದಪ್ಪ ಆಗುತ್ತೆ, ಗಟ್ಟಿಯಾಗುತ್ತೆ. ಕಡುಬು ಮಾಡ್ತೀವಲ್ಲ, ಕಡುಬು ಮಾಡೋ ಹದಕ್ಕೆ ಅದು ಬಂದ ಮೇಲೆ ಗ್ಯಾಸನ್ನು ಆಫ್ ಮಾಡ್ಕೋಬೇಕು. ಅಲ್ಲಿ ತನಕ ಸ್ಟಿರ್ ಮಾಡ್ತಾನೇ ಇರಬೇಕು. ಸೊ ಅದು ಚಂದ ಗಟ್ಟಿ ಆಗೋ ತನಕ ಸ್ಟಿರ್ ಮಾಡಬೇಕು. ಸೊ ನೋಡಿ ಹೇಗಾಗ್ತಾ ಇದೆ ನೋಡಿ, ಹಿಟ್ಟು ಗಟ್ಟಿಯಾಗಿದೆ. ಅದು ಕಡುಬು ಉಂಡೆ ಮಾಡಲಿಕ್ಕೆ ನಮಗೆ ಕರೆಕ್ಟಾಗಿ ಹದ ಸಿಗಬೇಕು. ಅಲ್ಲಿ ತನಕ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಒಂದು ಬಾಳೆ ಎಲೆಯನ್ನು ತಗೊಂಡಿದ್ದೀವಿ ಅಡಿಗೆ. ಸೊ ಸಣ್ಣ ಕಡಲೆ ಪುಂಡಿ ಅಂತ ಹೇಳಿದ್ರೆ ಕಡಲೆ ಅಷ್ಟೇ ಗಾತ್ರದ ಪುಂಡಿ ಮಾಡ್ತಾ ಇದ್ದೇವೆ ನೋಡಿ. ಒಬ್ಬರಿಗೆ ಅದು ಆಗಲಿಕ್ಕಿಲ್ಲ. ಸೊ ತುಂಬ ಸಮಯ ತಗೊಳ್ಳುತ್ತೆ. ಹಾಗಾಗಿ ನಾವು 5 ಜನ ಸೇರಿಕೊಂಡು ಪುಟ್ಟ ಕಡುಬು ಪುಂಡಿಯನ್ನು ಮಾಡ್ತಾ ಇದ್ದೇವೆ ನೋಡಿ. ಎಷ್ಟು ಪುಂಡಿಯ ಸೈಜ್ ನೋಡ್ಕೋಬೋದು ನೀವು, ಕಡಲೆಗಿಂತ ಸ್ವಲ್ಪ ದೊಡ್ಡದು. ಸೊ ಅದು ಚೆನ್ನಾಗಿರುತ್ತೆ ಕಡಲೆ ಜೊತೆಗೆ ತಿಂದಾಗ. ಹಾಗಾಗಿ ಆ ಪುಟ್ಟ ಕಡುಬನ್ನು ಮಾಡ್ತಾ ಇದ್ದಾವೆ. ಪುಟ್ಟ ಕೈಯಲ್ಲಿ ಪುಟ್ಟ ಕಡುಬು ನೋಡಿ ರೆಡಿ ಆಗ್ತಾ ಇದೆ. ಇದನ್ನು 20-30 ನಿಮಿಷಗಳ ಕಾಲ ಬೇಯಲಿಕ್ಕೆ ಬಿಡಬೇಕು. ಅದೇ ರೀತಿ ನಾವು ಗ್ಯಾಸನ್ನು ಉಳಿಸ್ಬೋದು. ಯಾಕೆಂತ ಹೇಳಿದರೆ ಅಡಿಗೆ ನಾವು ಕಡಲೆ ಹಾಕಿದ್ದೇವೆ, ಅದ್ರ ಮೇಲೆ ನೀರು ಹಾಕಿದ್ದೇವೆ. ನೀರಿನ ಒಂದು ಶೆಕೆಗೆ ಪುಂಡಿ ಕಡುಬನ್ನು ಮಾಡುವಂಥದ್ದು ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು. ಸೊ ಮಸಾಲೆ ರೆಡಿ ಮಾಡ್ಕೋಬೇಕಲ್ಲ, ಕಡಲೆ ಪುಂಡಿ ಅಂತ ಹೇಳಿದ್ದೀವಿ. ಸೊ ತೆಂಗಿನಕಾಯಿ ತುರಿಯನ್ನು ತಗೋಬೇಕು. ಅದಕ್ಕೆ 3 ಮೆಣಸನ್ನು ಹಾಕಿದ್ದಾರೆ ನಮ್ಮ ಅಜ್ಜಿ. ಸ್ವಲ್ಪ ಕೊತ್ತಂಬರಿ, ಜೀರಿಗೆ, ಲವಂಗ, ಚಕ್ಕೆ, ಆಮೇಲೆ ಬೆಳ್ಳುಳ್ಳಿಯನ್ನು ಹಾಕಿದ್ದಾರೆ ನೋಡಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಹುಳಿ ಸ್ವಲ್ಪ ನೋಡ್ಕೋಬೇಕು ಅದು ಹದ. ಸೊ ಹುಳಿಯನ್ನು ಹಾಕಿ ಅರಿಶಿನ ಹುಡಿಯನ್ನು ಹಾಕಿ ಮಸಾಲೆ ರೆಡಿ ಆಗಿದೆ. ಸೊ ಅಂದರೆ ಮಸಾಲೆ ಪ್ರಿಪೇರ್ ಮಾಡಲಿಕ್ಕೆ ರೆಡಿ ಆಗಿದೆ. ಸೊ ಗ್ರೈಂಡರಿಗೆ ಅದನ್ನೆಲ್ಲ ಹಾಕಿ ರುಬ್ಕೋಬೇಕು, ಚೆನ್ನಾಗಿ ರುಬ್ಕೋಬೇಕು. ನೈಸ್ ಆಗೋ ತನಕ ಅದನ್ನು ರುಬ್ಕೊಂಡು ಆಮೇಲೆ ಮುಂದಿನ ಪ್ರೊಸೀಜರ್ ನೋಡ್ಕೋಬೇಕು. ಸೊ ಸ್ವಲ್ಪ ನೀರು ಹಾಕೋಬೇಕು ಈ ಮಸಾಲೆಗೆ ರುಬ್ಕೊಳ್ಳೋ ಸಂದರ್ಭದಲ್ಲಿ. ಸೊ ಸ್ವಲ್ಪ ನೀರು ಹಾಕ್ಕೊಂಡು ಅದೇ ಟೈಮಿಗೆ ಪುಂಡಿ ಮತ್ತು ಕಡಲೆ ಎಟ್ ಎ ಟೈಮ್ ಬೆಂದಿದೆ ನೋಡಿ. ಅದನ್ನು ಆರಿದ ಮೇಲೆ ಸ್ವಲ್ಪ ಅದು ಅಂಟ್ಕೊಂಡಿರುತ್ತೆ, ಅದನ್ನು ಸಪ್ರೇಟ್ ಮಾಡ್ಕೋಬೇಕು. ಈಗ ನೋಡಿ ನಮ್ಮದು ಮಸಾಲೆ ರೆಡಿ ಆಗಿದೆ. ಅದನ್ನು ಬಾಣಲೆಗೆ ತಗೊಂಡು ಸೊ ನೋಡಿ ಮಸಾಲೆ ರೆಡಿ ಆಗೋ ಟೈಮಿಗೆ ಕಡಲೆ ಕೂಡ ಬೆಂದಿದೆ. ಸೊ ಬೆಂದಿರುವಂತಹ ಕಡಲೆಗೆ ಮಸಾಲೆಯನ್ನು ಹಾಕೋಬೇಕು. ಸೊ ಹಾಕ್ಕೊಂಡು ಚೆಂದ ಸ್ಟಿರ್ ಮಾಡಬೇಕು. ಅದಾದಮೇಲೆ ಅದಕ್ಕೆ ಒಗ್ಗರಣೆಯನ್ನು ಇಡಬೇಕು. ಸೊ ಒಂದು ಸಣ್ಣ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ ಹಾಕೋಬೇಕು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಇಂಗಿನ ಹುಡಿಯನ್ನು ಹಾಕಿದ್ದಾರೆ. ಇಂಗಿನ ಹುಡಿ ಹಾಕಿದ ಮೇಲೆ ಬೇವಿನ ಸೊಪ್ಪು ಸ್ವಲ್ಪ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಅದಕ್ಕೆ ಆನಿಯನ್ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಆ ಒಗ್ಗರಣೆಯನ್ನು ಕುದೀತಾ ಇರುವಂತಹ ಮಸಾಲೆಗೆ ಹಾಕೋಬೇಕು. ಕಡಲೆ ಮತ್ತು ಮಸಾಲೆ ಚೆನ್ನಾಗಿ ಕುದೀತಾ ಇರುವಂತಹ ಸಂದರ್ಭದಲ್ಲಿ ಒಗ್ಗರಣೆ ಹಾಕಬೇಕು. ಸೊ ಇದಕ್ಕೆ ಈಗ
ನಾವು ಇಟ್ಕೊಂಡಿರುವಂತಹ ಕಡುಬು ಪುಂಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಒಂದು 10 ನಿಮಿಷಗಳ ಕಾಲ ಬೇಯಲಿಕ್ಕೆ ಇಡಬೇಕು. ಸೊ ರೆಡಿ ಆಗಿದೆ ಪುಂಡಿ. ಒಂದು ಪ್ಲೇಟನ್ನು ತಗೊಂಡು ಈಗ ಸರ್ವ್ ಮಾಡೋ ಟೈಮ್ ಬಿಸಿ ಬಿಸಿ ಕಡಲೆ ಪುಂಡಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ. ಸೊ ಈ ಕಲರ್ಫುಲ್ ಕಡಲೆ ಪುಂಡಿ ಟೇಸ್ಟ್ ಕೂಡ ಹಾಗೆ ಇರುತ್ತೆ, ಸಖತ್ತಾಗಿರುತ್ತೆ. ಎಂತ ಮಾರೆ, ನಿಮಗೆ ಇನ್ನಷ್ಟು ಈ ಥರದ ವಿಡಿಯೋ ಬೇಕಾ? ಹಾಗಾದರೆ ನೀವೇನು ಮಾಡಬೇಕು, ಇಂದೇ ವಿಲೇಜ್ ಕುಕಿಂಗ್ ಕುಡ್ಲನ ಸಬ್ಸ್ಕ್ರೈಬ್ ಮಾಡಬೇಕು, ಮತ್ತೆ ಬೆಲ್ ಬಟನ್ನ ಟಿಕ್ ಟಿಕ್ ಮಾಡಿ.